ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾನಿವತ್ತು ನಮ್ಮ ದನದ್ದು ಡ್ರೆಸ್ ಕೊಟ್ಟಿದ್ಲು, ಹೊಲಿಬೇಕಿತ್ತು. ಅದಕ್ಕೆ ಡ್ರೆಸ್ ಕಟ್ ಮಾಡೋದು ತೋರಿಸೋಣ. ಹಂಗೇ ಸ್ವಲ್ಪ ಇವತ್ತೇನೇನು ಮಾಡ್ತೀನಿ ಅಂತ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇವತ್ತು ನನ್ನ ದನದ್ದು ಡ್ರೆಸ್ ಹೊಲಿಯೋದಿತ್ತು. ಅದಕ್ಕೆ ಯಾರಾದರೂ ಟೈಲರಿಂಗ್ ಕಲಿಬೇಕು ಅನ್ನೋರಿದ್ದರೆ ಅವರಿಗೂ ಯೂಸ್ ಆಗುತ್ತಲ್ಲ ಅಂತ ಹೇಳಿ ಡ್ರೆಸ್ ಕಟ್ ಮಾಡೋಣ, ಅದನ್ನು ತೋರಿಸೋಣ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಇದು ಜೋಕಾಲಿ ನನಗೆ ಅಪ್ಪು ಆ್ಯನಿವರ್ಸರಿಗೆ ಅಂತ ಕೊಡಿಸಿದ್ರು. ನಾವು ಸ್ಟಾರ್ಟಿಂಗ್ ಅವಾಗ ಲವ್ ಮಾಡ್ತಾಯಿಲ್ಲ, ಅದು ನೋಡಿಬಿಟ್ಟು ಅಪ್ಪು ತಗೋಬಾ ಅಂತೇಳಿ ಹಿಂಸೆ ಮಾಡಿ ಆ್ಯನಿವರ್ಸರಿಗೆ ಅವರು ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದು. ನಮ್ಮ ತಾಯನೇ ಇದ್ರ ಮೇಲೆ ನೆಟ್ನಾಗ ಒಂದು ತಿಂಗಳು ಕುಂತಿಲ್ಲ. ಏನು ಮಾಡೋದು ಗೈಸ್, ಆಸೆ ಪಟ್ಟು ತರಿಸ್ಕೊಂಡೆ. ಅದಕ್ಕೆ ಈ ಬಿಸಿಲಲ್ಲಿ ಹಿಂಗೆ ಒಣಗಾಕಿದ್ದೀನಿ. ಒಣಗುತ್ತಲ್ಲ ಅಂತ ಇಲ್ಲಿ ಬಟ್ಟೆ ಹಾಕಿದ್ದೀನಿ. ಜಶು ಮಲಗಿದ್ದಾನೆ, ಅದಕ್ಕೆ ಇಂಟ್ರೊಡಕ್ಷನ್ ವಿಡಿಯೋ ತೊಗೊಂಡೋಗೋಣ ಅಂತ ಹೇಳಿ ಬಂದೆ. ಬನ್ನಿ, ಡ್ರೆಸ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಗೈಸ್. ಜಶು ಮಲಗಿದ್ದಾನೆ, ಪೂಜೆ ಮಾಡಿದೆ. ಜಶು ಅವನು ಇವಾಗ ಎಲ್ಲ ಕಲಿತ್ಬಿಟ್ಟಿದ್ದಾನೆ ಮಾತಾಡೋದ. ಅವನಿಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಯಿತು ಅಂದರೆ ಅಮ್ಮ ಚೂಚು ಅಂತಾನೆ. ಆಮೇಲೆ ಊಟ ಹೊಟ್ಟೆ ಎಷ್ಟಿತೈತೆ ಅಂದರೆ ಅಮ್ಮ ಅನ್ನ ಅಂತಾನೆ. ಆಮೇಲೆ ಅವನು ಏನಾದರೂ ಇವಾಗ ಮಲ್ಕೋಬೇಕು, ಏನಾದರೂ ಕೆಲಸ ಮಾಡ್ತಿರ್ತೀನಿ, ಅವನು ನಿದ್ದೆ ಬಂದಿದ್ರು ಮಲಗಿಸಿರಲ್ಲ ಅಂದರೆ ಅಮ್ಮ ತಾಚಿ ಅಂತ ಬರ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ ಗೈಸ್. ಯಾವಾಗಾದರೂ ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಹತ್ರ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಬಟ್ಟೆಗಳು. ಇಲ್ಲ ಅಂದರೆ ಡ್ರೆಸ್ನೆಲ್ಲ ಹಾಳು ಮಾಡಿಕ್ತೀನಿ. ಅದಕ್ಕೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಡ್ರೆಸ್ ಕಟ್ ಮಾಡ್ತೀನಿ. ಈಗ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದು, ಆದರೂ ಕಟ್ ಮಾಡ್ತೀನಿ. ನೋಡೋಣ. ಇದೇ ಸ್ಯಾರಿ ಗೈಸ್. ಫಸ್ಟು ಈ ಬಾರ್ಡ್ರನ್ನ ಬಿಚ್ಕೊಂಡ್ಬಿಡ್ತೀನಿ, ಯಾಕಂದರೆ ಇದು ಫುಲ್ ಸ್ಯಾರಿಗೆ ಆಗಲ್ಲ. ಅದಕ್ಕೆ ಇವರು ಹಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವು ನೋಡಿ ಡ್ರೆಸ್ ಹೊಲಿಸ್ಕೊಳ್ಳೋಕ್ಕೆ ಬೇರೆ ಹಿಂಗೆ ಅರ್ಥ ಆಗ್ತದೆ. ಗೊತ್ತಿಲ್ಲ ಇದು ಎಷ್ಟು ಲೆಂತ್ ಬರುತ್ತೆ ಅಂತ. ಅವಳಿಗೆ ನೋಡಬೇಕು, ನೋಡಿ ಹೊಲ್ಕೊಡ್ತೀನಿ. ಎಲ್ಲ ಬಿಚ್ಚಿ ಆಯಿತು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಪಟ್ಟಿನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಟಾಪಿಗೆ ಫಸ್ಟ್ ಕಟ್ ಮಾಡ್ಕೊಡ್ತೀನಿ. ಫಸ್ಟು ನಾವು ಲೈನಿಂಗ್ನ ಕಟ್ ಮಾಡ್ಕೊಂಬಿಡೋಣ. ಲೈನಿಂಗ್ ಕಟ್ ಮಾಡಿಬಿಟ್ಟು ಅದರಲ್ಲಿ ನೋಡಿಕೊಂಡು ಇದು ಮಾಡೋಕ್ಕಾಗುತ್ತೆ. ಇದು ಒಂದು ಹೊಲಿಬೇಕು ನಮ್ಮದು. ಇದು ನಮ್ಮ ದೇವ್ರ ಸೀರೆ, ಹೆಣ್ಮಕ್ಳು ಮಾತ್ರ ಉಟ್ಕೋಬೇಕು. ಅದಕ್ಕೆ ನಮ್ಮ ಸಣ್ಣಿಗೆ ಕೊಟ್ಟವ್ರೆ. ನಾನು ಹೇಳ್ತಾ ಇದ್ದೆ ನಮ್ಮ ಸಣ್ಣಿಗೆ ಬೇರೆ ಯಾವುದಾದ್ರು ನೋಡಿ ಇಸ್ಕೊಬ ಅಂತಾನ. ಇದು ನಮ್ಮ ಮನೆದೇವರಲ್ಲಿ ಅಂದರೆ ನಮ್ಮ ಅಮ್ಮ ತವ್ರ ಮನೆಯಲ್ಲಿ ಪೂಜೆ ಮಾಡ್ತಾರಲ್ಲ, ಅಲ್ಲಿ ದೇವರಿಗೆ ಅಂತ ಕೊಟ್ಟಿರೋ ಸೀರೆನ ಹೆಣ್ಮಕ್ಳು ಬಿಟ್ಟು ಬೇರೆ ಯಾರು ಉಟ್ಕೊಳ್ಳಲ್ಲ. ನಾವು ಹೆಣ್ಮಕ್ಳೇ, ನಾನು ಉಟ್ಕೋಬೋದು. ನಾನು ಒಂದು ಸರಿ ಇಸ್ಕೊಬಂದು ಒಂದು ಡ್ರೆಸ್ಸಲ್ಲಿ ಇದೆ ಲೈನಿಂಗು. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಇದು ಟಾಪಿಂಗ್ ಪೀಸು. ನಾನು ಇದು ಅಂದರೆ ಇದು ಜಸ್ಟ್ ಇಲ್ಲಿ ಈ ಥರ ಮೇಲೆ ಭಾಗನ ಅಳತೆ ಹಾಕೊಂಡು 18 ಇಂಚು, 18ರಲ್ಲಿ ಅರ್ಧ ಮಾಡಿದ್ರೆ 9 ಆಗುತ್ತೆ. 9ಕ್ಕೆ 2 ಇಂಚು. ಇವಾಗ 9 ರೆಡಿ. ಇವಾಗ ಅಳತೆ ಇದು ರೆಡಿ ಇಂಚು ಮಾಡ್ಕೊತೀನಿ. ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಇದ್ದೀನಿ, ಯಾಕಂದರೆ ಮುಂದಕ್ಕೆ ದಪ್ಪ ಆಗುತ್ತೆ ಅಂತೇಳಿ 2 ಇಂಚ್ ಎಕ್ಸ್ಟ್ರಾ ಇದ್ದೀನಿ. ಈಗ ಫ್ರಂಟ್ ಆಗ್ತೀನಿ. ಇದು ಫ್ರಂಟ್ ಇಲ್ಲಿ ಡ್ರೆಸ್ಸಿಗಾದ್ರೆ 3 ಇರ್ತೀನಿ. ಈಗ ಇದನ್ನು ನೆಕ್ಕ ಬ್ಲೌಸಾದ್ರೆ ಎಳಿತೀನಿ 3. ಕೆಳಗಡೆ ಅವಳು ಇನ್ನೂ ಚಿಕ್ಕವಳಲ್ಲ, ಅದಕ್ಕೆ ಒಂದು 4 ಇರ್ತೀನಿ. ಅರ್ಧ ಇಂಚು ಹೊಲಿಬೇಕಾದ್ರೆ ಹೋಗುತ್ತೆ. ಅದಕ್ಕೆ ಈ ಡ್ರೆಸ್ಗೆ ಆಲ್ಮೋಸ್ಟ್ ರೌಂಡ್ ಇಕ್ಸೋದೇನೆ ಚೆನ್ನಾಗಿರುತ್ತೆ, ಯಾಕಂದರೆ ರೌಂಡು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ರೌಂಡು ಬಟ್ಟೆ ಹೆಂಗೆ ಕಳ್ಕೊತ ತೋರಿಸ್ತೀನಿ. ರೌಂಡ್ ಇಟ್ಟಿದ್ದೀನಿ. ಇಲ್ಲಿ ಶೋಲ್ಡ್ರನ್ನ 3, ಇಲ್ಲಿಂದ 3 ನೆಕ್ ತಗೊಂಡಿರ್ತೀವಲ್ಲ ಅಲ್ಲಿ 3, ಮತ್ತು ಶೋಲ್ಡರ್ 3. ಇದು ಕಮ್ತಾ ಇದಿರುತ್ತಲ್ಲ ಡ್ರೆಸ್ಸು ಮುಗಿಬಿಟ್ಟು 5 ಇದೆ. 5 ಇದೆ. ನಾನು 5 ಇರ್ತೀನಿ. ಹಾಕ್ಬಿಟ್ಟು ಅರ್ಧ ಇಂಚು ಇಲ್ಲಿ ಅಂದರೆ ಫ್ರಂಟಿಗೆ, ಇನ್ನು ಅರ್ಧ ಇಂಚು
ಬ್ಯಾಕಿಗೆ ಅಂದರೆ ಇಲ್ಲಿಂದಲೇ 15 ಇಂಚ್ ತಗೊಳ್ಳಿ. ಈಗ ಹಾಗೆ ನಾವು 11 ಇಂಚ್ ತಗೊಂಡಿದ್ದಲ್ಲ ಫಸ್ಟು ಇದು ನೋಡ್ಕೊಳ್ಳೋಣ ಇದೆಷ್ಟು ಬೇಕು ಅಂತ. ಇದು 13.5. ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಅದಕ್ಕೂ ಮೇಲೆ ಆಫ್ ಹೋಗುತ್ತೆ, ಕೆಳಗಡೆ ಆಫ್ ಹೋಗುತ್ತೆ. ಅದು ಕಟ್ ಮಾಡಿ ಎಕ್ಸ್ಟ್ರಾ ತೆಗೆದೆ. ಈಗ 11 ಇಂಚ್ ಫುಲ್ಲು ಅಂದರೆ ತಗೊಂಡಿದ್ದು ಅದರಲ್ಲಿ 1 ಇಂಚ್ ಲೆಸ್ ಮಾಡ್ತೀನಿ. ಯಾಕಂದರೆ ಸೊಂಟ ಬರುತ್ತಲ್ಲ ಇಲ್ಲಿ, ಸೊಂಟ ಬರುತ್ತಲ್ಲ ಇದು, ಅದಕ್ಕೆ 1 ಇಂಚ್ ಲೆಸ್ ಮಾಡ್ತೀನಿ. ಈಗ ಮೇಲೆ ಇರೋ ಪಾರ್ಟ್ನ ಕಟ್ ಮಾಡಬೇಕು. ಅಂದರೆ ಸ್ಲೀವ್ಸಲ್ಲಿ 1 ಇಂಚ್ ಇಟ್ಟಿದ್ವಲ್ಲ ಅದು ಕಟ್ ಮಾಡಬೇಕು. ಅರ್ಧ ಇಂಚಿನ ಹಾಗೆ ಬಿಟ್ಕೋಬೇಕು. ಈಗ ಇದು ಹೊರಗೆ ಆಯಿತು. ಇಲ್ಲಿ ಫ್ರಂಟ್ ಓಪನ್ ಹಾಕೋದು. ನಾನು ಈ ಥರ ಹಾಕಿಲ್ಲ, ಇನ್ನೊಂದು ಹಾಕಿದೆ. ಇವಾಗ ಮರ್ತೋಗಿ ಮಿಸ್ ಆಗಿ ಹಾಕಿದ್ದು. ಇದು ಬ್ಯಾಕ್ ಪಾರ್ಟು ತೆಗಿತೀನಿ. ಈಗ ಫ್ರಂಟಲ್ಲಿ ಫಸ್ಟು ಇಲ್ಲಿ ಸ್ಲೀವ್ಸ್ ಹತ್ರ ಕಟ್ ಮಾಡಬೇಕು. ಫ್ರಂಟ್ ರೆಡಿ ಆಯಿತು. ಈಗ ಬ್ಯಾಕ್ ಏನು ಜಾಸ್ತಿ ಇರಲ್ಲ, ಹಿಂಗೆ ಹಾಕೋದು. ಈಗ ಆಲ್ರೆಡಿ ಇಷ್ಟು ಕಟ್ ಮಾಡಿದ್ದೀನಿ, ಹಿಂಗೆ ಹಾಕಿ. ನಿಮ್ಗೆ ಯಾರಿಗಾದ್ರೂ ಟೈಲರಿಂಗ್ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಕ್ಲೀನಾಗಿ ಡ್ರೆಸ್ ಕಟ್ ಮಾಡೋದ ತೋರಿಸಿ ಅಂತ ಬೇಕಿದ್ರೆ ಕಮೆಂಟ್ ಹಾಕಿ, ನಾನು ಇನ್ನೂ ಕ್ಲೀನಾಗಿ ತೋರಿಸ್ತೀನಿ. ನಾನು ಫ್ರೀಯಾಗಿ ಟೈಲರಿಂಗ್ ಕಲಿತಿದ್ದು. ನನಗೆ ಕಲಿಸಿದ್ದು ಚಿದಾನಂದಪ್ಪ ಬಿಲ್ಡಿಂಗಲ್ಲಿ. ಯಾರಾದರೂ ಶಿರಾದವ್ರ ವೀಡಿಯೋ ನೋಡ್ತಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಅಲ್ಲಿ ಗೌರ್ಮೆಂಟಿಂದ ಫ್ರೀಯಾಗಿ ಕಲಿಸ್ತಿದ್ರು. ಬಟ್ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಹೋಗಬೇಕಿತ್ತು. ಮತ್ತು ಅವರೇ ನಮಗೆ ರೀಫಂಡಾಗಿ 3500 ಏನೋ ಅಮೌಂಟ್ ಹಾಕ್ತಾರೆ. ಅಂದರೆ ಎಷ್ಟು ದಿನ ಹೋಗಿರ್ತೀವಿ ಅಷ್ಟು ದಿನದ್ದು ಫುಲ್ ಡೇ ಅಂದರೆ 45 ದಿನವೂ ಕರೆಕ್ಟಾಗಿ ಹೋಗಿದ್ರೆ ಅವರಿಗೆ 3500 ಹಾಕೋರು. ಅಂದರೆ 1 ದಿನ 2 ದಿನ ನಂತರ ರಜೆ ಹಾಕಿದ್ರೆ ಆವಾಗ ಅಮೌಂಟ್ ಕಟ್ ಮಾಡೋಕ್ಕಾಳೋರು 1 ದಿನದ್ದು 2 ದಿನದ್ದು. ಗೈಸ್, ದಾರ ಸುತ್ತಬೇಕಾರೆ ಯಾರೂ ಡೈರೆಕ್ಟು ಇಲ್ಲಿ ಸುತ್ತಬೇಡಿ. ಯಾಕೆ ಅಂದರೆ ಬಾಬಿನ್ಗಳು ಹಿಂಗೆ ಹಿಡಿದಾಗ ಅವೇನಾಗ್ತವೆ, ಬಾಬಿನ್ಗಳು ಬೆಂಡಾಗ್ಬಿಟ್ಟು ದಾರ ಕ್ಲೀನಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರದ್ದೊಂದು ಬರುತ್ತೆ, 20 ರೂಪಾಯಿನೋ ಅಷ್ಟೇ. ಗೈಸ್, ಇದು ಲೇಸ್ ಮಾಡ್ಕೊಳ್ಳಿಕ್ಕೆ ಬ್ಯಾಕ್ ಪಾರ್ಟ್ ಹೊಲಿತಾ ಇದ್ದೀನಲ್ವ, ಒಳಗಡೆನೆ ಕೊಟ್ಟು ಹೊಲಿಯೋಣ ಅಂತೇಳಿ ಫಸ್ಟು ಲೇಸ್ ಮಾಡ್ಕೊತಾ ಇದ್ದೀನಿ. ಸೀರೆನ ಈ ಥರ ಹಾಕ್ಬಿಟ್ಟು ಇಲ್ಲಿ 4 ಫೋಲ್ಡ್ ಬರೋ ಥರ ಮಾಡಿಬಿಟ್ಟು, ಅಂದರೆ ಈ ಕೆಳಗಡೆ ಪಾರ್ಟ್ನ ನಾನು ಕಟ್ ಮಾಡೋದನ್ನ ಇನ್ನೊಂದು ಸರಿ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಡ್ರೆಸ್ ಅಂತೂ ನೀಟಾಗಿ ತೋರಿಸಿಲ್ಲ. ಇಷ್ಟಾಗಿದೆ ಡ್ರೆಸ್ ಹೊಲ್ದಿರೋದು. ಜಶು ಎದ್ಬಿಟ್ಟ, ಅದಕ್ಕೆ ಇದನ್ನ ಮೋದ್ರೆ ಎಲ್ಲಿ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೆ. ಚಿನ್ನಿ ಪಾಪ ಇವಾಗ ಅವನಿಗೆ ರೆಡಿ ಮಾಡಬೇಕು. ಜಶುಗೆ ಸ್ನಾನ ಆಗಿತ್ತು, ರೆಡಿ ಮಾಡಿದೆ. ಇವಾಗ ನಾವು ಎಮ್ಮೆ ಥರ ಬಿತ್ಕೊಂತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಆದರೆ ಈ ನನ್ನ ಮಗ ಮನೆ ಕಮ್ಮ ಕತ್ತು ಕೊಡೋದು ನನಗೆ. ಜಶು ತಾಚಿ ಮಾಡೋಣ ಬಾ, ತಾಚಿ ಮಾಡೋಣ. ಹೌದಾ? ಹಾಯ್ ಮಾಡಲ್ಲ ಎಲ್ಲರಿಗೂ. ಹಾಯ್ ಗಾಯ್ಸ್, ಹಾಯ್ ಮಾಡೆ. ಬುಕ್ಕ ಉಲ್ಟಾ ಇಕ್ಕೊಂಡು ಹೋಗ್ತವನೆ ಗೈಸ್. ಇಲ್ಲ, ಸೀದಾನೆ ಇಕ್ಕೊಂಡವನೆ, ಅದರಲ್ಲಿ ಆ ಥರ ಕಾಣಿಸ್ತೈತಿ. ಚಿನ್ನಿ ಏನು ಮಾಡ್ತಿದ್ಯಮ್ಮ? ಏನಿದು ಏನಿದು ಏನದು? ದಬ್ಬ. ಅದು ಬುಕ್ ಹೇಳು. ಬುಕ್ ಏನಮ್ಮ ಅದು? ಬುಕ್ ಬುಕ್. ಅ ಅ ಆ ಎ ಬಿ ಸಿ ಡಿ ಇ
G H H I I ಐ ಹೇಳು ಹೇಳು ಮಗನೆ. ಜೆ 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 ಹೇಳು ಬೇಗ. ಜೆ ಕೆ ಎಲ್ ಎಂ ಎನ್ ಓ ಪಿ ಕಿ ಕ್ಯೂ ಆರ್ ಎಸ್ 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 ಟಿ ಯು ವಿ 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 ಹೇಳು. ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಆನೆ ಹೇಳು. ಆನೆ ಬಂತು. ಆನೆ ಚಟ್ಟ ಹೇಳಲ್ವಾ? ಹೇಳ್ಕೊಡಲ್ವಾ? ಹೇಳ್ಕೊಡಲ್ವಾ ಪಾಪಂಗೆ? ತಟ್ ಡಮ್ಮೆಲಿ ಆಪಲ್ ಆಪಲ್ ಬಾಲ್ ಕ್ಯಾಟ್ 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 ನೋ ಸಾರಿ ಓಕೆ ಬಾಯ್ ಬಾಯ್ ಏನು ಹೆಂಗೆ ನೋ ಪಾಪ ಮಾಡೋದು? ನೋ ಹೇಳಲ್ವಾ? ಹೇಳಲ್ವಾ? ಹಣ್ಣಿ ತಿಂತ್ಯಾ? ಹಣ್ಣಿ ತಿಂತ್ಯಾ? ನೋ. ಗ್ರೇಪ್ಸ್ ಗ್ರೇಪ್ಸ್ ತಿಂತ್ಯಾ? ಕೊಡ್ಲಾ? ಬನಾನಾ ತಿಂತ್ಯಾ? ಬನಾನಾ ನೋ. ಓಕೆ 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 ಇಟ್ಸ್ ಓಕೆ ಬೇಬಿ. ಓನಮ್ಮ ಓನಮ್ಮ ಏನಾಗ್ತೈತಮ್ಮ? ಏನಮ್ಮ? ಜಾಗನೇ ಇಲ್ಲ ನೋಡಿ ಗೈಸ್. ನಾನು ಎಷ್ಟಲ್ಲಿ ಕುಂತಿದ್ದೀನಿ, ನನ್ನ ಮಗ ನನ್ನೇ ತಳ್ತಾನೆ. ಓಕೆ ಬಾಯ್ ಹೇಳುಪ್ಪ ಅವ್ರಿಗೆಲ್ಲರಿಗೂ. ಬಾಯ್ 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 ಏನು? ಈಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೋ. ಏನಮ್ಮ? ಗೋವಾ ಗ್ರೇಪ್ಸ್. ಬುಕ್ ಉಲ್ಟಾ ಇಟ್ಕೊಂಡಿದ್ಯಾ ನೋಡು. ಚಿನ್ನಿ ಯಾರು ನೀನು? ಯಾರು ನೀನು? ನಿನ್ನ ಹೆಸರೇನು? ನೀಟಾಗಿ ಹೇಳು. ಜಶು. ನೀಟಾಗಿ ಹೇಳು. ಜೊಚ್ಚುನಾ? ನಾನು ಯಾರು? ನನ್ನ ಹೆಸರು ಅನು. ಅನು ಅನು. ಅಪ್ಪು ಯಾರು? ಯಾರು ಅಪ್ಪು? ಯಾರು ಅಪ್ಪು? ಅದೇ ಯಾರು? ಯಾರು ಅಪ್ಪು? ಭರತು ಯಾರು? ವಿದ್ಯಾ ಯಾರು? ಅತ್ತೆ 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 ಅನ್ಬೇಕು. ಅತ್ತೆ ಹೇಳು. ಅತ್ತೆ. ಓಕೆ ಫ್ರೆಂಡ್ಸ್, ಸಿಗ್ತೀವಿ ನೆಕ್ಸ್ಟ್ ಎಲ್ಲಿಗಾದ್ರೂ ಹೊರಟ್ರೆ. ನೋಡ್ರಿ ಈಗಿನ್ನೂ ಕೇಳಿದ್ದೀನಿ ನಾನು ಅನ್ಬೇಕೇನು ಅಂದರೆ ಇನ್ನೂ ಒಂದು ಅಲ್ಲೇ ಆಮೇಲೆ ಅಯ್ಯನ್ಸ್ತಾನೆ ವಿಡಿಯೋ ಆಫ್ ಮಾಡಿದ ತಕ್ಷಣ. ಹೇಳಿ ಇವಾಗ ಹೇಳು. ಏನು ಬೇಕು? ಏನು ಬೇಕು? ಹಣ್ಣು ದ್ರಾಕ್ಷಿ ಅಷ್ಟೇ ಇರೋದು. ಗ್ರೇಪ್ಸ್ ಬನಾನಾ ಇಲ್ಲ. ಬನಾನಾ ಕೊಡ್ಲಾ? ಬನಾನಾ ಇಲ್ಲ, ಗ್ರೇಪ್ಸ್ ಇದೆ. ಕೊಡ್ಲಾ? ಕೊಡ್ಲಾ? ತಿಂತ್ಯಾ? ಸರಿ ನೋಡಿ. ತಗೋ ತಿನ್ನು. ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಹುಳಿ ಇದೆ, ಏನು ಮಾಡಲಿ? ಡೇಟ್ಸ್ ಕೊಡ್ಲಾ? ಇದು ಬೇಡವಾ? ಡೇಟ್ಸ್ ಕೊಡ್ಲಾ? ಇಲ್ಲ ಇದನ್ನೇ ತಿಂತ್ಯಾ?
ತಿಂತ್ಯಾ? ಸರಿ ತಿನ್ನು. ಏನಮ್ಮ ನಿಮ್ಮದೇ ಮನೆ ಕಮಕ್ ಬಿಡಲ್ಲ ಗೈಸ್ ನನ್ನ ಮಗ. ಏನು ಬೇಕು ನೋಡಿ 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 ಅವ್ನು ನೋಡಿತಿರೋದ. ಜಿಯಾ ಕುಡಿತ್ಯಾ ನಿಜವಾಗ್ಲೂ? ಸೊ ನಿಜವಾಗ್ಲೂ ಕುಡಿತ್ಯಾ? ಅವ್ನು ಹಣ್ಣು ತಿಂದ್ಮೇಲೆ ನೀರೇ ಕುಡಿತಿರ್ಲಿಲ್ಲ. ಇವತ್ತು ನಾನು ಮನ್ಗಿದ್ದೀನಿ ಅಂತ ನೀರು ನೀರು ಅಂತ ಅವನು. ನೋಡಿ ದ್ರಾಕ್ಷಿ ಹಣ್ಣು ಎಲ್ಲ ಉಗ್ತು ಕಡ್ದು ಇಲ್ಲಿ ಇಕ್ಕೋನಿ. ಇದಕ್ಕೆ ಹಣ್ಣಿ 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 ಎಂಬುದು. ಸಾಕಾ ಸಾಕಾ? ಛು ಛು ತಲೆ ನೆತ್ತಿ ತೊಟ್ಕ. ಹಾಂ ಕೆಮ್ತಾ ಇದೆಯಾ? ಹಂಗೆ ಇದೆಯಾ? ಏನು ಬೇಕಮ್ಮ? ಆ ಏನು ಮಾಡೋಣ ಇವಾಗ? ಆ ಸಿಟ್ಟು ನೋಡಿ ಗೈಸ್, ಸಿಟ್ಟ ಅಂದ ನಾನು ಕುರ್ಕುರೆ ತಿಂತಿದ್ದೀನಿ ಅಂತ ಅಂತೀನಿ. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ತಿಕ್ಕ ಮುಚ್ಕೊಂಡು ಬೇಕಾ ಇದು? ಈಗ ಹಿಂಸೆ ಕಟ್ ಮಾಡಿಕೊಡು ಅಂತ ನಂಗೆ ಗೊತ್ತು. ಏನು ಬೇಕಮ್ಮ? ಏನು ಬೇಕು? ಇದು ಬೇಕಾ? ಏನಿದು? ನೋಡಿ ಗಾಯ್ಸ್, ಅವನೇ ಕಟ್ ಮಾಡಕ್ಕೆ ಹೋಗ್ತಿರೋದು. ನೋಡಿ ಸ್ವಾಮಿ ಕೊಡು ಸ್ವಾಮಿ, ನಾನೇ ಕಟ್ ಮಾಡ್ಕೊಡ್ತೀನಿ ಕೊಡು. ಜ್ಯೂಸ್ ಮಾಡೋಣ? ಹಂಗೆ ತಿಂತೀಯಾ? ಸರಿ. ಪಪ್ಪಂಗೆ ಇಷ್ಟನಮ್ಮ ಒಂದು ಸ್ವಲ್ಪ? ಪಪ್ಪಂಗೆ ಸ್ವಲ್ಪ ಇಷ್ಟನಾ? ಹಾಂ ಕಾಯೋ ಪೇಷನ್ಸ್ ಇಲ್ಲದ ಮಗ ನೋಡಿ. ಎಲ್ಲ ಸಿಪ್ಪೆ ತೆಗ್ದೆ ನಾನು ಈ ಬೀಜನೆಲ್ಲನ ನನಗೂ ಸಿಗ್ತೀನಿ. ಒಂದು ಪ್ಲೇಟಿಗೆ ಹಾಕಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಗೈಸ್. ತಡಿಯೋಕ್ಕಾಗ್ತಾ ಇಲ್ಲ ಅವನಿಗೆ. ಸಾಕು. ಇದನ್ನ ವಿದ್ಯಂಗೆ ಕೊಟ್ಬರೋಣ ಬೇಡವಾ? ಯಾರಿಗಿದು? ಅವನು ತಿನ್ನಲ್ಲ, ಅವನು ಮುಟ್ಟೋದೇ ಇಲ್ಲ. ನಾವೇ ಅವನ ಕೈ ಕೊಡ್ಬೇಕು. ಹಿಡ್ಕ ಕೈಯಲ್ಲಿ. ತಿನ್ನು. ಚೆನ್ನಾಯ್ತಾ? ಜ್ಯೂಸ್ ಮಾಡೋಣ ಇದನ್ನ? ಹಾಂ ಇದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿ, ಇದಕ್ಕೆ ಸಕ್ಕರೆ ಮತ್ತು ಸ್ವಲ್ಪ ಒಂದೇ ಏಲಕ್ಕಿ ಬಿಡಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕ್ತೀನಿ. ಇದೇ ತಗೊಂಡು ತಿನ್ನು. ಈಗ ಬಟ್ಟೆ ಸೋರಿಸ್ಕೊಂತೀಯ ಅಂತ ಹಾಕಿದ್ದು, ತೆಗ್ದಾಕು ಸೈಡಿಗೆ ಅಂತ ಅಲ್ಲ. ತೆಗಿ ಇಲ್ಲಿ ಹಾಕೋ ಬಟ್ಟೆನ. ಸೋರಿಸ್ತೀಯ ನೀನು, ಕೈ ಇದರಲ್ಲೇ ಒರೆಸ್ಬೇಕು ಆಯ್ತಾ? ಚೆನ್ನಾಗಿದೆ ಗೈಸ್ ಜ್ಯೂಸ್. ಜ್ಯೂಸೆಲ್ಲ ಕುಡಿದ್ಬಿಟ್ಟು ಮಲ್ಕೊಂಡಿದ್ದು ಸ್ವಲ್ಪ ಹೊತ್ತು. ಆಮೇಲೆ ಜಶುನ ಸಂಜೆ ಪಾರ್ಕಿಗೆ ಕರ್ಕೊಂಡೋಗಿದ್ವಿ. ಯಾಕೋ ಜಾಸ್ತಿ ದಿನ ಆಗಿತ್ತಲ್ಲ ಪಾರ್ಕಿಗೆ ಕರ್ಕೊಂಡೋಗಿ, ಅದಕ್ಕೇನೋ ಗೊತ್ತಿಲ್ಲ. ಅವ್ನು ಯಾವುದ್ರಲ್ಲೂ ಕೂಕೊಂಡು ಆಟಾಡೋಕ್ಕೆ ರೆಡಿನೇ ಇರಲಿಲ್ಲ. ಬಿಡು ಅಂತ ಹೇಳಿ ಇನ್ನೊಂದು ದಿನ ಕರ್ಕೊಂಬರೋಣ ಅಂತ ರಿಟರ್ನ್ ಮನೆ ಹತ್ರ ಕರ್ಕೊಂಬಂದ್ವಿ. ಜಶುನ ಪಾರ್ಕಲ್ಲಿ ಆಟಾಡೋ ಅಂದರೆ ಬಂದು ಅವ್ರ ತಾತನ ಜೊತೆ ಆಟ ಆಡ್ತಿದ್ದಾನೆ ನೋಡಿ. ಬಾಲ್ ಏನಮ್ಮದು
ಹೋಗೋಳಿ ಒಂದೊಂದು ಎಸಿಬೇಕು. ತಾತುಂಗೆ ಎಸಿ ನಿಧಾನಕ್ಕೆ ಎಸಿ. ಹೌದಾ ಇರು ಎಣ್ಣೆ ಹಚ್ಕ. ಅಜ್ಜಿ ಹಚ್ಬೇಕಾ? ನಾನು ಹಚ್ಕೊಂತೀನಿ. ನನಗೆ ಹಚ್ಚು ಎಣ್ಣೆನ, ನನಗೆ ಹಚ್ಚು. ಅವಳಿಗೆ ಹಚ್ಚು ಎಣ್ಣೆ. ಕೈಗೆ ಹಾಕುಸ್ಕ ಎಣ್ಣೆ. ಜಸ್ಟ್ ತೋರ್ಸಮ್ಮ. ಏನು ಮಾಡ್ಬೇಕಮ್ಮ? ಸರಿ ನೀನೇ ತೊಟ್ಕ. ಅವನ ಕೈ ಮಾತ್ರ ಎಣ್ಣೆ ಆಗಬಾರ್ದು. ಸಾಕು ಬಿಡಮ್ಮ, ಬಿಡು ಸಾಕು. ಸಾಕು ಬಿಡು ಜಶ್. ತೊಟ್ಟ ಬೇಡ ಬಿಡು ಜಶ್, ಸಾಕು. ಇರ್ಲಿ ಬೇಡ ಚಿನ್ನಿ. ಬೇಡ ಕಣೆ, ಬೇಡ ವಿದ್ಯಾ, ತೆಗಿ ವಿದ್ಯಾ, ಸಾಕು ತೊಟ್ಟಿದ್ದು ಬಿಡು ವಿದ್ಯಾ. ಸಾರಿ ಗೈಸ್, ಡ್ರೆಸ್ನ ನೀಟಾಗಿ ಕಟ್ ಮಾಡೋದೆಲ್ಲ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಹಾಕಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಿದೆ. ಓಕೆ, ಬಾಯ್.